ಕರ್ನಾಟಕದಲ್ಲೇ ಅತಿ ಹೆಚ್ಚು 13,000 ಬಸ್ಸುಗಳು ಪ್ರಾರಂಭ ಆಗುವಂಥದ್ದು ಈ ಸ್ಥಳದಲ್ಲೇ. ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಇಲ್ಲಿ ಸ್ವಲ್ಪ ಹೊರ ರಾಜ್ಯಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಬಸ್ಸಸ್ಸು ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ತಾರೆ. ಒಂದು 200 ಪಾರ್ಕಿಂಗ್ ಮಾಡ್ಕೊಳ್ತಾರೆ. ಸ್ವಲ್ಪ ಅಲ್ಲಿ ವ್ಯವಸ್ಥೆ ಸರಿ ಇರಲಿಲ್ಲ. ಆಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಜ್ಞಾಪಕ ಇಲ್ಲ, ಅದು ನೋಡಿದ ಮೇಲೆ ಎಮ್ ಡಿ ಅವ್ರಿಗೆ ಹೇಳಿದೆ. ಆಮೇಲೆ ಎಮ್ ಡಿ ಅವರು ತಕ್ಷಣ ಚೀಫ್ ಇಂಜಿನಿಯರ್ ಕರೆಸಿ ಒಂದು ಎಸ್ಟಿಮೇಟ್ ಮಾಡಿ, ಇದೆಲ್ಲ ಮೊದಲು ಮಣ್ಣಿತ್ತು, ಆಮೇಲೆ ಈಗ 2.5 ಎಕರೆ ಜಾಗದಲ್ಲಿ ಇದೆಲ್ಲ ಕೂಡ ಲೈಟ್ಗಳು ಹಾಕಿ, ಕೆಳಗಡೆ ಟೈಲ್ಸ್ ಹಾಕಿ, ಅದ್ರ ಕೆಳಗಡೆ ಕಾಂಕ್ರೀಟು ಹಾಕಿದ್ದಾರೆ. ಯಾಕೆಂದರೆ ಬಸ್ಸಸ್ಸು ತೂಕ ಜಾಸ್ತಿ ಅಲ್ವಾ, ಹಾಕಿ 200 ಬಸ್ ನಿಂತ್ಕೋಬೋದು. ಅದು ಬೇರೆ ಜಿಲ್ಲೆಗಳಿಂದ ಇಲ್ಲೇ ನಿಲ್ತಿದ್ರು. ಮಣ್ಣು, ಆಮೇಲೆ ಮಣ್ಣು ಭಾಳ ರಾಶಿ ಹಾಕ್ಬಿಟ್ಟಿದ್ರು. ಅದನ್ನೆಲ್ಲ ತೆಗೆದು ಸಮತಟ್ಟು ಮಾಡಿ ಕಾಂಕ್ರೀಟ್ ಹಾಕಿ, ಟೈಲ್ಸ್ ಹಾಕಿ, ಇದೆಲ್ಲ ಕೂಡ ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿ, ಮತ್ತು ಇಲ್ಲಿ ವಾಶ್ರೂಮ್ಸ್ ಎಲ್ಲ ಸಮಸ್ಯೆ ಇಲ್ಲ. ಇನ್ನೂ ಏನಾದರೂ ಬೇಕಾದ್ರೆ ಅಡಿಷ್ನಲ್ ಬೇಕಾದ್ರೆ ಕಟ್ಟಿ ಅಂತ ಹೇಳಿದ್ದೀನಿ. ಎಲ್ಲ ಬ್ಲಾಕ್ಸಲ್ಲೂ ವಾಶ್ರೂಮ್ಸ್ ಇದೆ. ಯಾಕೆಂದರೆ ಬೇರೆ ಪಾಪ ಜಿಲ್ಲೆಗಳಿಂದ ಬಂದಿರ್ತಾರೆ ಕಂಡಕ್ಟರ್ಸು, ಡ್ರೈವರ್ಸು, ಮತ್ತು ಅವರು ಮಲಗೋದಕ್ಕೂ ವ್ಯವಸ್ಥೆ ಇರಬೇಕು. ಏನೋ ಸಾಲದೇ ಇದ್ದರೆ ಕಟ್ಟಿ ಅಂತ ಅಡಿಷ್ನಲ್ಲಾಗಿ ಹೇಳಿದ್ದೀನಿ. ಸುಮ್ಮನೆ ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದ್ವಿ ಅಷ್ಟೇ, ಮುಗಿದಿದೆ ಕೆಲಸ. ಆಮೇಲೆ ಇದು ಇನ್ನೂ ಇನಾಗ್ರೇಷನ್ ಅಂತೀನಿ, ಸುಮ್ಮನೆ ಫಾರ್ಮಾಲಿಟೀಸ್ ಅಷ್ಟೇ. ಇದೊಂದು ಹೈಟೆಕ್ ಬಸ್ ನಿಲ್ದಾಣ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಮಾಡಿದ್ವಿ, 1600 ಕೋಟಿಗೆ ಆಗ ಪ್ಲ್ಯಾನ್ ಮಾಡಿದ್ವಿ, ಅದಾಗಲಿಲ್ಲ. ಮತ್ತು ಈಗ ಕನ್ಸಲ್ಟೆಂಟಿಗೆ ಕೊಟ್ಟಿದ್ದೀವಿ. ಅವರು ಬಂದು ಮೊನ್ನೆ ಎಲ್ಲ ತೋರಿಸಿದ್ರು ಅವ್ರು ಏನೇನು ಮಾಡಿದ್ದೀವಿ ಅಂತ. ನಾವು ಕೆಲವು ಮಾಡಿಫಿಕೇಷನ್ಸ್ ಎಲ್ಲ ಹೇಳಿದ್ದೀವಿ. ಅದೆಲ್ಲ ಆಗಿ ಟೆಂಡರ್ ಆಗಿ ಆಗೋಷ್ಟಲ್ಲೇ ಅದು ಇನ್ನು ವರ್ಷದ ಮೇಲೆ ಆಗುತ್ತೆ. ಮಾಡಿಫಿಕೇಷನ್ಸು ಅವತ್ತು BMTC KSRTC ಅವರು ಎಲ್ಲರೂ ಬಂದಿದ್ದರು. ಕೆಲವು ಪಾರ್ಕಿಂಗ್ದು ಎಲ್ಲಿರಬೇಕು, ಮತ್ತು ಔಟ್ಲೆಟ್ಸು ಇನ್ಲೆಟ್ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಮಾಡಿಫಿಕೇಷನ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಇನ್ನೂ 1 ವರ್ಷ ಬೇಕು. ಟೆಂಡರ್ ಇಂಟರ್ನ್ಯಾಷನಲ್ ಟೆಂಡರ್ ಕರಿತೀವಿ, ಅಂತಾರಾಷ್ಟ್ರೀಯ ಇದರಲ್ಲಿ ಕರಿತೀವಿ. ಯಾರು ಬೇಕಾದ್ರೂ ದೊಡ್ಡವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದರೆ ಇದು PPP ಮಾಡಲ್ಲು, ಪಬ್ಲಿಕ್ ಪಾರ್ಟಿಸಿಪೇಷನ್ನು. ಯಾಕೆಂದರೆ ಅವರು ಹೆಚ್ಚು ದುಡ್ಡು ಹಾಕಬೇಕಲ್ಲ, ಅವರು ಕೂಡ ವಾಪಸ್ ಬರಬೇಕಲ್ಲ. ಅದಕ್ಕೆ ಇನ್ನೂ 1 ವರ್ಷ ಬೇಕಾಗುತ್ತೆ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿಯೋಷ್ಟರಲ್ಲಿ. ಆಮೇಲೆ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲೇ ಅಥವಾ ಭಾರತ ದೇಶದಲ್ಲೇ ಒಂದು ದೊಡ್ಡ ಒಳ್ಳೆ ಬಸ್ ಸ್ಟ್ಯಾಂಡು ಇಲ್ಲಿ ಬರುತ್ತೆ. ಸರ್, ಈಗ ಬಿಸಿಲು ಜಾಸ್ತಿ ಇದೆ ಸರ್, ಪರ್ಟಿಕ್ಯುಲರ್ BMTC ನಗರ ಅಂತ ಆ ಥರದ ಬಸ್ ನಿಲ್ದಾಣಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ತುಂಬ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಡೆ ಮೊನ್ನೆ ಕೂಡ ಕೇಳಿದೆ ನಾನು, ಎಲ್ಲ ಕಡೆ ಕೂಡ ಕುಡಿಯೋ ನೀರಿನ ಸಮಸ್ಯೆ ಏನೂ ಇಲ್ಲ. ಎಲ್ಲದೂ ಇದ್ದರೆ ತಕ್ಷಣ ವ್ಯವಸ್ಥೆ ಮಾಡಿಸ್ತೀನಿ. ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸರ್, ಅದು ಟೆಂಡರ್ಗೆ ಆಗಿತ್ತಲ್ಲ ಸರ್, ಸ್ಮಾರ್ಟ್ ಕಾರ್ಡ್ ಕ್ಯಾಬಿನೆಟ್ಟಲ್ಲಿ ನಾವು ಅನುಮೋದನೆ ಕೊಟ್ಟಿದ್ದೀವಿ. ಇನ್ನು ಉಳಿದಾಗೆ ಅವರು ಎಲ್ಲ ರೆಡಿ ಮಾಡಿ ಕಾರ್ಡ್ ಯಾವ ರೀತಿ ಇರಬೇಕು, ಮತ್ತು ಅದರೆಲ್ಲ ಫೀಚರ್ಸ್ ಏನೇನು ಇರಬೇಕು ಎಲ್ಲ ರೆಡಿ ಮಾಡಿ ಫೈನಲ್ ಆಗಿ ನಮಗೆ ಕ್ಯಾಬಿನೆಟ್ಗೆ 10 ಕೋಟಿ ಮೇಲೆ ಬಂದರೆ ಕ್ಯಾಬಿನೆಟಿಗೆ ಬರಬೇಕಲ್ಲ ಸಬ್ಜೆಕ್ಟು. 10 ಕೋಟಿ ಮೇಲೆ ಆಗೇ ಆಗುತ್ತೆ. ಆದ್ದರಿಂದ ಬರುತ್ತೆ, ಸಬ್ಜೆಕ್ಟ್ ಬೇಗ ಬರುತ್ತೆ. ಟೆಂಡರ್ ಆಗಿದೆ ಟೆಂಡರ್ ಆಯಿತಾ? ಟೆಂಡರ್ ಆಗಿದೆ. ಸರ್, ಈಗ ಬಸ್ ಸುರಕ್ಷತಾ ನಿಯಮಗಳನ್ನ ಅಳವಡಿಸೋಕ್ಕೆ 31 ಲಾಸ್ಟ್ ಡೇಟ್ ಕೊಟ್ಟಿದ್ರಿ ಸರ್. ಪ್ರೈವೇಟ್ ಬಸ್ಸಸ್ಸು ಈಗಾಗಲೇ ಮೊನ್ನೆ ಅಡಿಷನಲ್ ಕಮಿಷನರ್ಸ್ ಇಬ್ಬರಿಗೂ ಹೇಳಿದ್ದೀನಿ, ಸ್ಟ್ರಿಕ್ಟಾಗಿ ಯಾವುದೇ ಕಾರಣ ಕೊಡದೆ ಅವ್ರಿಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ಕೆಲಸ ಪ್ರಾರಂಭ ಮಾಡಿ ಅಂತ ಹೇಳಿದ್ದೀನಿ. ಸ್ವಲ್ಪ ಈ ಚುನಾವಣೆ ಮತ್ತು ಇದಕ್ಕೆಲ್ಲ ಹಾಕ್ಬಿಟ್ಟಿದ್ರು, ಸೆನ್ಸಸ್ಗೆಲ್ಲ ಹಾಕಿದ್ರು. ನಾನು ಇವತ್ತು ವಿಚಾರಿಸ್ತೀನಿ. ಅದೇನು ಆ ವಿಚಾರದಲ್ಲಿ ಏನು ಕಾಂಪ್ರಮೈಸ್ ಏನಿಲ್ಲ. ಕ್ರಮ ಏನೂ ಇಲ್ಲ. ಅವರು ಒಂದು 5-6 ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ಆ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ನೇ ನಾವು ಕೂಡ ಕೊಟ್ಟು ಎಲ್ಲ ಪತ್ರಿಕೆಗಳಿಗೂ ಅಟ್ಯಾಚ್ಮೆಂಟು ಕೂಡ ಕೊಟ್ಟಿದ್ವಿ. ಯಾಕಂದರೆ ಎಲ್ಲರೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಾರ್ದಲ್ಲ. ಮಾಡಲಾದ್ರೆ ಏನು ಮಾಡ್ತೀವಿ ಅಂದರೆ ಕ್ಯಾನ್ಸಲ್ ಮಾಡ್ತೀವಿ, ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅವ್ರು ಕಳಿಸ್ತೀವಿ. ಅವ್ರು ಎಲ್ಲಿ ಪರ್ಮಿಟ್ ಮಾಡ್ಕೊಂಡಿರ್ತಾರಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿಗೆ ಕಳಿಸ್ತೀವಿ. ನಮ್ಮ ರಾಜ್ಯದಾದರೆ ನಾವೇ ಕ್ಯಾನ್ಸಲ್ ಮಾಡ್ತೀವಿ.
ಅಥವಾ ಬೇರೆ ರಾಜ್ಯದಾದರೆ ಅಲ್ಲಿ ಕಳಿಸ್ತೀವಿ. ಅಲ್ಲೆಲ್ಲ ಅವರು ಉತ್ತರಾಖಂಡು ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡಿಸ್ಕೊಂಡಿರ್ತಾರಲ್ಲ, ಅಲ್ಲಿ ಕಳಿಸಿ ಪರ್ಮಿಟ್ ಕ್ಯಾನ್ಸಲ್ ಮಾಡ್ತೀವಿ. ಇವಿ ಬಸ್ಸ ನಿಮ್ಮೂರ್ಗೆ ಹಾಕೋಣ ರೀ. ಸರ್ ಈಗ KSRTCಯಲ್ಲಿ ಸರ್ ಇದು ಅಂದರೆ ಈ ಪ್ರೈವೇಟ್ ಬಸ್ EV ಬಸ್ಸಸ್ಗಳನ್ನ ಕೂಡ ಕೇಂದ್ರ ಸರ್ಕಾರದವರು ತರಲಿಕ್ಕೆ ಮುಂದಾಗಿದ್ದಾರೆ. KSRTCಯಲ್ಲಿ 750 ಬಸ್ಸು ಕೊಟ್ಟಿದ್ದಾರೆ. 750 ಬಸ್ಸು ಕೊಟ್ಟಿದ್ದಾರೆ. ಅದು KSRTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಎಲ್ಲರಿಗೂ ಸೇರಿ 750. ಟೆಂಡರ್ ಆಯಿತಾ ಅದು ಅಕ್ರಮ್? ಯಾವ ಸ್ಟೇಜಲ್ಲಿದೆ? ಅವರೇ ಅಲ್ವಾ ಮಾಡೋದು ಟೆಂಡರು? ಕೇಂದ್ರ ಸರ್ಕಾರನೇ ಟೆಂಡರ್ ಮಾಡೋದು. ನಾವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿಕೊಡ್ತೀವಿ. ಡಿಪೋಗೆ ಜಾಗ ತೊಗೊಂಡು, ಜಾಗ ಇದ್ದರೆ ನಮ್ಮದೇ ಜಾಗ, ಇಲ್ಲಾಂದರೆ ಕೆಲವು ಕಡೆ ಎಲ್ಲ ತೊಗೊಂಡ್ವಿ. ಮೊನ್ನೆ ಮಂಗಳೂರಲ್ಲೆಲ್ಲ ಕೂಡ ತೊಗೊಂಡ್ವಿ. ಮತ್ತು ಎಲೆಕ್ಟ್ರಿಕಲ್ ಅದು ಎಲೆಕ್ಟ್ರಿಷಿಯನ್ ಆಗಬೇಕಲ್ಲ, ಅದೆಲ್ಲ ಕೂಡ ನಾವು ಮಾಡಿಕೊಡ್ಬೇಕು. ಅಂದರೆ ಕೇಂದ್ರ ಸರ್ಕಾರ ಹಣ ಕೊಡ್ತಾರೆ. ಸರ್, ಈಗ ಯೂನಿಯನ್ ಗೌರ್ಮೆಂಟ್ ಲೆಟ್ರ್ ಬರೋದಿಲ್ಲ ಸರ್ EV ಬಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪ್ಲೈ ಏನಾದರೂ ಬಂತ? ರಿಪ್ಲೈ ಅವರು ಸ್ವಲ್ಪ ಸುಧಾರಣೆ ಮಾಡ್ಕೊಂಡಿದ್ದಾರೆ. ಸಂಪೂರ್ಣ ಅಂತಲ್ಲ, ಒಂದು 50% ಸುಧಾರಣೆ ಆಗಿದೆ. ಅಂದರೆ ಯಾವ ಥರ ಸುಧಾರಣೆ ಸರ್? 3 ಕಂಪ್ನಿ ಅದೇ ಈಗ ಇದು ಬ್ಯಾಟ್ರಿ ಡೌನಿಂದ ಮತ್ತು ಮೆಕ್ಯಾನಿಕಲ್ ಫಾಲ್ಟಿಂದ ಬ್ರೇಕ್ ಡೌನ್ ಆಗ್ತಿತ್ತಲ್ಲ, ಅದರಲ್ಲಿ ಕಡಿಮೆ ಆಗಿದೆ, ಅರ್ಧ ಕಡಿಮೆ ಆಗಿದೆ. ಒಂದು ಕಂಪ್ನಿ ಏನೂ ಇಲ್ಲ, 2 ಕಂಪ್ನಿ ಇಂಪ್ರೂವ್ ಮಾಡಿದ್ದಾರೆ. ಬಟ್ ನೈಟ್ ಟೈಮು ರೂಟ್ಗಳು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಅವ್ರದ್ದು ಏನಾಗುತ್ತೆ, ಬ್ಯಾಟ್ರಿ ಡೌನ್ ಆದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ವಾಪಸ್ ಫೋನ್ ಮಾಡ್ತಾರೆ. ಈಗ ಒಂದು ದಿನಕ್ಕೆ 200 ಕಿಲೋಮೀಟ್ರ್ ಹೋಗಬೇಕು ಅಂತಿರುತ್ತೆ. ಲಾಸ್ ಅಲ್ವಾ ಸರ್ ಅದು? ನಮಗೂ ನಷ್ಟ, ಪಬ್ಲಿಕ್ಕು ಇನ್ಕನ್ವೀನಿಯನ್ಸು, ಅವ್ರಿಗೂ ನಷ್ಟ, ಅವ್ರಿಗೆ ಪೆನಾಲ್ಟಿ ಹಾಕ್ತೀವಿ. ಸರ್ ಈ ಬೆಂಗಳೂರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.